ಪೊಲೀಸ್ ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿದ್ರಿ. ಹಾಗಾದರೆ ಆ ಪೊಲೀಸರು ಇನ್ನೂ ಜೀವಂತವಾಗಿದ್ದಾರಲ್ಲ, ಅವ್ರಿಗೆ ಯಾಕೆ ಇಲ್ಲಿವರೆಗೂ ವಿಚಾರಣೆಗೆ ಒಳಪಡಿಸಿ ಅವ್ರಿಗೆ ಯಾಕೆ ಶಿಕ್ಷೆ ಆಗಲಿಲ್ಲ? ಪೊಲೀಸ್ ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿದರೆ ಅಲ್ಲಿ ಆ ಸಂದರ್ಭ ಹಾಗೆ ಸೃಷ್ಟಿಯಾಗಿದೆ. ಈಗ ಸ್ಟಾರ್ಟಿಂಗ್ ಏನಾಗುತ್ತೆ, ನಿಮಗೆ ಆ ಬಾಡಿ ಸಿಕ್ಕಿದ ದಿವಸ ಒಂದಿಷ್ಟು ಜನ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಅಂದರೆ ಆರೋಪಿಯನ್ನು ಹಿಡಿಬೇಕು ಅನ್ನೋ ಒಂದು ಆಕ್ರೋಶ ಇರ್ತದೆ. ಮರು ದಿವಸ ಸಂತೋಷ್ ರಾವ್ ಸಿಕ್ಕಿದ ತಕ್ಷಣ ಸಾರ್ವಜನಿಕರು ದೊಂಬಿ ಹೇಳ್ತಾರೆ. ಒಂದು PSI ಇರುವಂಥ ಸ್ಟೇಷನ್ ಇನ್ಸ್ಪೆಕ್ಟ್ರು ಬೇರೆ ಕಡೆ ಹೋಗಿದ್ರು, ಲಕ್ನೋಗೆ ಎಲ್ಲೋ ಬೇರೆ ಅಪರಾಧಿನ ಹುಡ್ಕೊಂಡು ಹೋಗಿದ್ರು. ಅಲ್ಲಿ ಚಾರ್ಜ್ಗೆ ಸುದರ್ಶನ್ ಪೂಜಾರಿ ಅಂತೇಳಿ ಒಬ್ಬರು ಇನ್ಸ್ಪೆಕ್ಟರ್ ತಂದಿರ್ತಾರೆ. ಯೋಗೀಶ್ ಮೇಲೆ ತುಂಬ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪೊಲೀಸ್ ವಾಹನಗಳಿಗೆ ಬೆಂಕಿ ಹಾಕುವಂಥ ಅಥವಾ ಅದನ್ನು ನಾಶ ಮಾಡುವಂಥ ಪ್ರಸಂಗಗಳು ನಡೀತದೆ. ಪೊಲೀಸರ ಮೇಲೆ ಒಂದು ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು, ಯಾಕಂದ್ರೆ ಒಬ್ಬ ದಲಿತ್ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯ ಮೇಲೆ ಪೊಲೀಸರು ಕೈ ಮಾಡಿರ್ತಾರೆ. ಒಟ್ಟು ಸಾರ್ವಜನಿಕ ದೊಂಬಿ ಆಗತ್ತಲ್ವ, ಪೊಲೀಸರು ಕಾನ್ಸಂಟ್ರೇಷನ್ ಎಲ್ಲ ಅದನ್ನು ನಿಯಂತ್ರಣ ಮಾಡೋದ್ರಲ್ಲೇ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಸರಿಯಾಗಿ ತನಿಖೆ ಆಗಲಿಲ್ಲ ಅಂತ ಹೇಳಿದ್ರೆ ಮೆಡಿಕಲ್ ಎವಿಡೆನ್ಸ್ಗಳನ್ನು ಪ್ರಾಪರಾಗಿ ಅವರು ಸಂಗ್ರಹ ಮಾಡಿರೋದಿಲ್ಲ, ಅದನ್ನು ಸರಿಯಾದ ಸಂದರ್ಭದಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿರೋದಿಲ್ಲ. ಅಂದರೆ ಉನ್ನತ ದರ್ಜೆಯ ಹಾಸ್ಪಿಟ್ಲಲ್ಲಿ ಹೋಗಿ ಪೋಸ್ಟ್ಮಾರ್ಟಮ್ ಮಾಡಿದರೆ ಫಾರೆನ್ಸಿಕ್ ಎವಿಡೆನ್ಸ್ ಕರೆಕ್ಟಾಗಿ ಸಿಗ್ತಾ ಇತ್ತು ಅಂತ ನಾನು ಹೇಳಿದ್ದೆ ಹೊರತು ಪೊಲೀಸರು ಇದರಲ್ಲೆಲ್ಲೋ ಶಾಮೀಲಾಗಿ ಹೀಗೆ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಸರ್, ಈಗ DNA ಪೋಸ್ಟ್ಮಾರ್ಟಮಿಗೆ ಕಳಿಸ್ರಿ ಅಂತೇಳಿ ವೈದ್ಯರು 3 ದಿನದೊಳಗೆ ಕಳಿಸ್ರಿ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಅದನ್ನ ಕೊಟ್ಟಿರ್ತಾರೆ. ಬಟ್ ಅವರು 12 ದಿನದ ತಗ ಹಿಡ್ಕೊಂಡು ಅದು ಫಂಗಸ್ ಬಂದ ಮೇಲೆ ಕಳಿಸ್ತಾರಲ್ಲ, ಅದು ಯಾಕೆ ಸರ್? 72 ಗಂಟೆಯಲ್ಲಿ ಕಳಿಸ್ಬೇಕಂತ ಇತ್ತು ನಿಮಗೆ, ಅದನ್ನು ಈಗ ನಾವು ವಾದ ಮಾಡ್ಬೋದು. ಆ ಸಂದರ್ಭದಲ್ಲಿ ಈ ನಿಮಗೆ 16 ಗಂಟೆ ಮಳೆ ಮತ್ತು ಕಾಡಿನ ನಡುವೆ ಇರುವಂಥ ಆ ಬಾಡಿ ಇದೆಯಲ್ಲ, ಅಲ್ಲಿಂದ ತೊಗೊಂಡು ಕಲೆಕ್ಟ್ ಮಾಡಿ ಇಟ್ಟು ಅದು ವೆರಿ ನೆಕ್ಸ್ಟ್ ಅದು ಫಂಗಸ್ ಆಗಿರುತ್ತೆ ಅಂಥೇಳಿ ನುರಿತ ವೈದ್ಯರ ಅಭಿಪ್ರಾಯಗಳು. ಅದಲ್ಲದಾಗಿಯೂ ಕೂಡ ನಿಮಗೆ ಫಾರೆನ್ಸಿಕ್ ಬೇಕಾದಷ್ಟು ಎವಿಡೆನ್ಸ್ಗಳಿತ್ತು, ಆಂಟಮಾಲಜಿ ರಿಪೋರ್ಟನ್ನು ಮಾಡಿದ್ದಾರೆ. ಆ ದೇಹ ಅಲ್ಲೇ ಇದ್ದದ್ದು, ಅಲ್ಲೇ ಅತ್ಯಾಚಾರಕ್ಕೆ ಒಳಪಟ್ಟದ್ದು ಅಂಥೇಳಿ ಅದನ್ನು ದಾಖಲು ಮಾಡುವಂಥ, ಅಲ್ಲಿ ಯಾವುದೋ ಒಂದು ಕೀಟ ಅಲ್ಲಿ ಬಂದು ಯಾವ ಹೊತ್ತಿಗೆ ಆ ದೇಹದ ಮೇಲೆ ಮೊಟ್ಟೆ ಇಟ್ಟಿದೆ ಅನ್ನೋದನ್ನು ಕೂಡ ಸ್ಟಡಿ ಮಾಡಿದ್ದಾರೆ. ಸ್ಟ್ರಗಲ್ ಮಾರ್ಕನ್ನು ಸ್ಟಡಿ ಮಾಡಿದ್ದಾರೆ. ಮೆಡಿಕಲ್ ಎವಿಡೆನ್ಸು ಈ ಕೇಸು ಸರಿಯಾಗಿ ರೀಟ್ರಯಲ್ ಆದರೂ ಕೂಡ, ಸಾಕ್ಷಿ ವಿಚಾರಣೆ ಸರಿಯಾಗಿ ಆದರೂ ಕೂಡ ಆತ ಅಪರಾಧಿ ಅನ್ನೋದು ಸಾಬೀತಾಗುವ ಚಾನ್ಸಸ್ ಇದೆ.